ಪ್ರಿಯ ವೀಕ್ಷಕರ ನಮಸ್ಕಾರ. ಕರ್ನಾಟಕ ವಿಧಾನಸಭಾ ಅಧಿವೇಶನ ನಡೀತಾ ಇದೆ, ನೋಡ್ತಾ ಇದ್ದೀರಿ ಎಲ್ಲ. ಕೆಲವರು ನೋಡ್ತಾ ಇಲ್ಲ, ಕೆಲವರು ನೋಡ್ತಾ ಇದ್ದೀರಿ. ಇದರಲ್ಲಿ ಅಧಿವೇಶನದಲ್ಲಿ ಪ್ರಶ್ನೆಗಳನ್ನು ಕೇಳುವವರು ವಿರೋಧ ಪಕ್ಷದವರು, ಉತ್ತರ ಕೊಡುವವರು ಆಡಳಿತ ಪಕ್ಷದವರು. ಆದರೆ ವಿರೋಧ ಪಕ್ಷದವರ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೆ ಇಲ್ಲಿ ಯಾರು ಮಂತ್ರಿಗಳೇ ಇರೋದಿಲ್ಲ. ಮಂತ್ರಿಗಳು ಇರೋದೇ ಇಲ್ಲ. ಅದು ಎಲ್ಲಿಗೆ ಹೋಯ್ತಾರೋ, ಯಾವಾಗ ಬರ್ತಾರೋ, ಯಾವಾಗ ಎದ್ದು ಹೋಯ್ತಾರೋ, ಅಲ್ಲಿರೋದೇ ಇಲ್ಲ. ಉತ್ತರ ಕೊಡೋಕ್ಕೆ ಇರೋದಿಲ್ಲ. ಉತ್ತರ ಕೊಟ್ಟರು ಸರಿಯಾಗಿ ಕೊಡೋದೇ ಇಲ್ಲ, ಓಡಾಬಿಡ್ತಾರೆ, ಪುಸ್ತಕನಾಗ ಓಡಾಬಿಡ್ತಾರೆ, ಇರೋದಿಲ್ಲ. ಇಲ್ಲಿ ಅಧಿವೇಶನ ರಾಜ್ಯದ ಬಗ್ಗೆ ಚರ್ಚೆ ಮಾಡಬೇಕು, ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು. ಆಸ್ಪತ್ರೆಗಳು, ಸರ್ಕಾರಿ ಆಸ್ಪತ್ರೆಗಳು, ಶಾಲೆಗಳು, ರಸ್ತೆಗಳು, ಕುಡಿಯ ನೀರಿನ ಬಗ್ಗೆ, ರೈತರ ಬಗ್ಗೆ, ಕೂಲಿ ಕಾರ್ಮಿಕರ ಬಗ್ಗೆ, ಸರ್ಕಾರಿ ನೌಕರರ ಬಗ್ಗೆ ಇದೆಲ್ಲ ಚರ್ಚೆ ಮಾಡಬೇಕು. ಅದು ಬಿಟ್ಟುಬಿಟ್ಟು ಇವರು ಯಾರಾದರೂ ಏನಾರು ಒಂದು ವಿರೋಧ ಪಕ್ಷದಲ್ಲಿದ್ದರು ಮಾತಾಡಬೇಕಾದ್ರೆ ಇಲ್ಲಿ ಆಡಳಿತ ಪಕ್ಷದವರು ಇದ್ದರು ಪುಸುಕ್ಕನಾಗಿ ಮೋದಿ ಹತ್ರ ಓಡೋಯ್ತಾರೆ, ಪುಸುಕ್ಕನಾಗಿ ಮೋದಿ ಹತ್ರ ಹೋಗ್ತಾರೆ, ಎಲ್ಲದಕ್ಕೂ ಮೋದಿ ಹತ್ರ ಓಡೋಯ್ತಾರೆ. ಮೋದಿ 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 ಎಲ್ಲ ಮೋದಿಯವರೇ ಮಾಡಬೇಕನ್ನಂಗಿದ್ರೆ ಇಲ್ಲಿ ನೀವು ಯಾಕೆ ಅಧಿಕಾರದಲ್ಲಿದ್ದೀರಿ? ರಾಜ್ಯಕ್ಕೆ ಅವರು ಮಾಡಬೇಕು, ನೀವು ಮಾಡಬೇಕು. ಬರೀ ಅವರೇ ಮಾಡೋದಲ್ಲ, ಇಲ್ಲ ಅವರೇ ಬಂದು ಎಲ್ಲದನ್ನು ಮಾಡೋಕ್ಕಾಗಲ್ಲ. ಅವರಲ್ಲಿ ಸ್ಕೂಲಲ್ಲಿ ಅಡ್ಮಿನಿಸ್ಟ್ರೇಟ್ ಇದ್ದಂಗೆ ಪ್ರಧಾನಮಂತ್ರಿಗಳು ಗೊತ್ತಾಯ್ತಾ, ಮಿಕ್ಕಿದ ಕೆಲಸ ಅಲ್ಲ. ಇಲ್ಲಿ ಸಣ್ಣ ಸಣ್ಣ ಮೇಷ್ಟ್ರುಗಳು ಮಾಡಬೇಕು, ನೀವು ಮಾಡಬೇಕು. ನೀವು ಇದುವರೆಗೂ ಈ ಆಡಳಿತ ಪಕ್ಷದವರು ಸರ್ವಪಕ್ಷ ನಿಯೋಗ ಇಷ್ಟು 2.5 ವರ್ಷ ಆಯಿತು. ಸರ್ವಪಕ್ಷ ನಿಯೋಗ ಒಂದು ಸರಿ ಕೂಡ ಡೆಲ್ಲಿಗೆ ಕರ್ಕೊಂಡು ಹೋಗಿಲ್ಲ. ಇದೇ BJP ಸರ್ಕಾರ ಇದ್ದಾಗೆ ಹಗಲೆಲ್ಲ ಕರೆಯೋರವರು, ಬನ್ನಿ ಸರ್ವಪಕ್ಷ ನಿಯೋಗ ಹೋಗೋಣ, ಬನ್ನಿ ಹೋಗೋಣ ಅಂತಾವು. ಅವಾಗ ನೀವು ಕೂಡ ಬರ್ತಾ ಇರಲಿಲ್ಲ. ಈಗ ಕೂಡ 2.5 ವರ್ಷ ಆಯಿತು, ನೀವು ಕೂಡ ಒಂದೇ ಒಂದು ಸರ್ವಸಭೆ ಪಕ್ಷ ಮೀಟಿಂಗ್ ಮಾಡಿಲ್ಲ, ಮೀಟಿಂಗ್ ಮಾಡೋಕ್ಕೂ ಆಗಿಲ್ಲ, ಸರ್ವಪಕ್ಷ ಸಭೆಯನ್ನು ಕರ್ಕೊಂಡೋಗೋಕ್ಕೂ ಆಗಿಲ್ಲ. ನಮ್ಮ ಕರ್ನಾಟಕಕ್ಕೆ ಇಷ್ಟು ಬೇಕು. 28 ಜನ ಸಂಸದರಿದ್ದೀರಿ, 224 ಜನ ಶಾಸಕರುಗಳು ಇದ್ದೀರಿ. ನೀವೆಲ್ಲ ಸೇರ್ಕೊಂಡು ಎಲ್ಲರೂ ಸೇರ್ಕೊಂಡು ಒಂದು ಮೀಟಿಂಗ್ ಮಾಡಿರೋದು ನೋಡಿಲ್ಲ. ಎಲ್ಲರೂ ಸೇರ್ಕೊಂಡು ಡೆಲ್ಲಿಗೆ ಹೋಗಿ ನಮ್ಮ ರಾಜ್ಯಕ್ಕೆ ಇಷ್ಟು ಲಕ್ಷ ಬೇಕು, ಇಷ್ಟು ಕೋಟಿಗಳು ಬೇಕು ಅಂತಂದೇಳಿ ಕೇಳಲಿಲ್ಲ. ಬರೀ TV ಮುಂದೆ ನಿಂತ್ಕೊಳ್ಳೋದು, ಕೆಲಸಕ್ಕೆ ಬಾರದ ಮಾಧ್ಯಮಗಳು ನಿಂತು ಕೂತ್ಕೊಳ್ಳೋದು. ಅದ್ರ ಮುಂದೆ ಬರೀ ಮೋದಿ ಮಾಡಲಿಲ್ಲ, ಅಮಿತ್ ಶಾ ಮಾಡಲಿಲ್ಲ, ನಿರ್ಮಲಾ ಸೀತಾರಾಮನ್ ಮಾಡಲಿಲ್ಲ, ಬರೀ ಅವ್ರು ಮಾಡಲಿಲ್ಲ, ಇವರು ಮಾಡಲಿಲ್ಲ. ನೀವು ಹೋಗಿ ಖುದ್ದು ಅವ್ರನ್ನ ಕೇಳಿದ್ರಾ? TV ಮುಂದೆ ಕುತ್ಕೊಂಡು ಮಾತಾಡಿದರೆ ಅವ್ರು ಏನಾದ್ರು ದುಡ್ಡು ಕೊಡ್ತಾರಾ, ಬಿಡುಗಡೆ ಮಾಡ್ತಾರಾ? ನೀವು ಅವ್ರ ಮುಂದೆ ಹೋಗಿ ಯಾವತ್ತಾದ್ರೂ ಕೇಳಿದ್ದೀರಾ? ಏನು ಇಲ್ಲಿ ಕುತ್ಕೊಂಡು ಅಲ್ಲ ರೀ, ಇಲ್ಲಿ ಕುತ್ಕೊಂಡು ಮನೇಲಿ ಕುತ್ಕೊಂಡು ರೇಷನ್ ಕಾರ್ಡ್ ಕೇಳಿದ್ರೆ ಕೊಟ್ಬಿಡ್ತಾರ? ನೀವು ಕೊಡಲ್ಲ, ಕ್ಯಾನ್ಸಲ್ ಮಾಡ್ತೀರಲ್ವ? ನೀವು ಹೋಗಿ ನೋಡಿ ಸ್ವಾಮಿ, ನಮ್ಮ ರಾಜ್ಯಕ್ಕೆ ಇಷ್ಟು ಬರಬೇಕಾಗಿದೆ, ಇಷ್ಟು ಕೆಲಸ ಆಗಬೇಕಾಗಿದೆ, ಇಷ್ಟು ಕೋಟಿಗಳು ಬೇಕು, ಕೊಡ್ರಿ ಅಂತ ಒಬ್ಬರಾದ್ರೂ ಕೇಳಿದ್ದೀರಾ? ಯಾರಿಗೂ ಬೇಕಾಗಿಲ್ಲ. ಬರೀ TV ಮುಂದೆ ಬಿಟ್ಟಿ ಪ್ರಚಾರ ತಗೋಬೇಕಾ ಕೆಲಸ ಮಾಡ್ತಾಯಿದ್ದೀರಿ. ಇವರು ನಮ್ಮ ಉತ್ತರ ಕರ್ನಾಟಕದ ಏನು ಪ್ರಿಯಾಂಕಾ ಖರ್ಗೆ ಅವರು ಮಾತು ಎತ್ತಿದರೆ ಅಲ್ಲೇನು ಮಾತಾಡ್ತಾ ಇದ್ದಾರೆ ಅದಕ್ಕೆ ಉತ್ತರ ಕೊಡೋದು ಬಿಟ್ಬಿಟ್ಟು ಬರೀ ದಾರಿ ದಿಕ್ಕು ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಾರೆ. ಯಾರು? ಪ್ರಿಯಾಂಕಾ ಖರ್ಗೆ ಅವರು. ಯಾವಾಗ ನೋಡಿದ್ರು ಗುಜರಾತು ಮೋದಿ, ಗುಜರಾತು ಮೋದಿ. ಅಲ್ಲ ರೀ, ಗುಜರಾತಲ್ಲಿ ಸಗಣಿ ತಿಂತಾರಂತ ನಾವ್ಯಾಕೆ ರೀತಿ ನನ್ನ ಕರ್ನಾಟಕದಲ್ಲಿ ಇಲ್ಲಿ ಬಾರ್ಗಳಿಗೆ ಇವಕ್ಕೆಲ್ಲ ಲೈಸೆನ್ಸು 500 ಚಿಲ್ಲರೆ ಲೈಸೆನ್ಸ್ ಕೊಟ್ಟಿದ್ರಂತ ಕೇಳೋಕ್ಕೆ ಇಲ್ಲಿ ವಿರೋಧ ಪಕ್ಷದವರು ಇಲ್ಲಿ ಮಾತಾಡ್ತಾ ಇದ್ದಾರೆ. ಗುಜರಾತ್ರಲ್ಲಿ ಕದ್ದು ಮುಚ್ಚಿ ಮಾಡ್ತಾ ಇದ್ದಾರೆ, ಅಲ್ಲಿ ಕದ್ದು ಮುಚ್ಚಿ ಸಗಣಿ ತಿಂತಾರೆ, ನಾವ್ಯಾಕೆ ತಿನ್ನೋಣ? ಅಲ್ಲಿ ಸಗಣಿ ತಿಂತಾರಂತ ನಾವು ತಿನ್ಬೇಕಂಗಾದ್ರೆ ಎಲ್ಲರೂ ಹೊಟ್ಟೆಗೆ ಅನ್ನ ತಿನ್ನಬೇಕು ಸ್ವಾಮಿ. ನೀವು ಮೋದಿಯವರು ಹೇಳಿ ಅವರು ಅಂತ ಹೇಳ್ತಾ ಇದ್ದೀರಾ. ಯಾವ ರೀತಿಲಿ ಹೇಳಿ ಅವರು ಹೇಳಿ ಅಂತ ಕೆಲಸ ಏನು ಮಾಡಿದ್ದಾರೆ? ಅಲ್ಲ ಸ್ವಾಮಿ, ಇಡೀ ಕರ್ನಾಟಕದಲ್ಲಿ ನಂಬರ್ 1 ಆಲ್ಟ್ರಾಸಿಟಿ ಕೇಸು, ನಂಬರ್ 1 ಜಿಲ್ಲೆ ಕಲಬುರಗಿ ಜಿಲ್ಲೆ ಆಲ್ಟ್ರಾಸಿಟಿ ಕೇಸಲ್ಲಿ ಯಾರಿಗೆ ನ್ಯಾಯ ಕೊಡಿಸಿದ್ರಾ? ಎಷ್ಟು ಕೇಸ್ಗಳಿಗೆ ನ್ಯಾಯ ಸಿಕ್ಕಿದಾವಲ್ಲಿ? ಬೆಳಗ್ಗೆ ಕೇಸ್ ಕೊಡೋದು, ರಾತ್ರಿ ಡೀಲ್ ಆಗೋದು. ಇದು ಆಲ್ಟ್ರಾಸಿಟಿ ಕೇಸು. ಇದಕ್ಕೆ ಸಂವಿಧಾನ ಬಂದಿರೋದು, ಇದಕ್ಕೆ ನೀವು ಮಂತ್ರಿಗಳೇ ಆಗಿರೋದು, ಇದಕ್ಕೆ ನೀವು ಶಾಸಕರುಗಳಾಗಿರೋದು, ಇದಕ್ಕೆ ನೀವು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರೋದು. ಇಡೀ ರಾಜ್ಯದಲ್ಲಿ ನಂಬರ್ 1 ಆಲ್ಟ್ರಾಸಿಟಿ ಕೇಸಲ್ಲಿ, ಜಾತಿ ನಿಂದನೆ ಕೇಸಲ್ಲಿ ಕಲಬುರ್ಗಿ ಜಿಲ್ಲೆ ಇರೋದು. ಕೇಳಿದ್ದೀರಾ? ಇವತ್ತು ಮೋದಿಗೆ ಪ್ರೆಸ್ ಮೀಟ ಮಾಡಿಲ್ಲ, 12 ವರ್ಷ ಆಯಿತು, ಅವರೊಂಥರ ಹೇಳಿದ್ದಾರೆ ಅಂತ ಹೇಳ್ತಿದ್ರಲ್ಲ. ಪ್ರೆಸ್ ಮೀಟ್ ಮಾಡಿ 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 ನೀವೇನು ಮಾಡಿದ್ದೀರಾ ಕರ್ನಾಟಕಕ್ಕೆ? ಕರ್ನಾಟಕಕ್ಕೆ ಬೇಡಪ್ಪ, ನಿಮ್ಮ ಜಿಲ್ಲೆಗೆ ಏನು ಮಾಡಿದ್ದೀರಾ ನೀವು? ಇಡೀ ಕರ್ನಾಟಕಕ್ಕೆ ಮಂತ್ರಿ, ಬರೀ ನಿಮ್ಮ ಜಿಲ್ಲೆಗೆ ಮಾತ್ರ ಅಲ್ಲ, ನಿಮ್ಮ ಕ್ಷೇತ್ರಕ್ಕೆ ಮಾತ್ರ ಮಂತ್ರಿಗಳಲ್ಲ. ಎಷ್ಟು ತಾಲೂಕಿಗೆ ಭೇಟಿ ಕೊಟ್ಟಿದ್ದೀರಿ ನೀವು? ಎಷ್ಟು ಜಿಲ್ಲೆಗಳಿಗೆ ಭೇಟಿ ಕೊಟ್ಟಿದ್ದೀರಾ? ಎಷ್ಟು ಕ್ಷೇತ್ರಗಳಿಗೆ ಭೇಟಿ ಕೊಟ್ಟಿದ್ದೀರಾ? ಎಷ್ಟು ಜಿಲ್ಲೆಗಳಲ್ಲಿ, ಎಷ್ಟು ತಾಲೂಕುಗಳಲ್ಲಿ ನೀವು ಸಮಸ್ಯೆಗಳನ್ನು ಕೇಳಿದ್ದೀರಾ? ಮೋದಿಯವ್ರಿಗೆ ಬರೋಕ್ಕಾಗಲ್ಲಪ್ಪ. ನೀವು ಇಲ್ಲಿ ಕುತ್ಕೊಂಡು ಏನು ಮಾಡ್ತಾ ಇದ್ದೀರಿ? TV ಮುಂದೆ ಕೂತ್ಕೊಂಡು ಬರೀ ಮೋದಿ ಆಯ ನಮಃ, ಅಮಿತ್ ಶಾ ಆಯ ನಮಃ, ನಿರ್ಮಲಾ ಸೀತಾರಾಮನ್ ಆಯ ನಮಃ ಈ ರೀತಿ ಜಪ ಮಾಡ್ತಾ ಇದ್ದೀರ ಹೊರತು ಕೆಲಸಗಳು ಮಾಡ್ತಾ ಇಲ್ಲ. ಬರೀ ಮಾತು ಮಾತು ಮಾತು, ಕೆಲಸಗಳಂತೂ ಇಲ್ಲವೇ ಇಲ್ಲ.
ಇದು ಗ್ಯಾರಂಟಿ ಕೊಟ್ಟಿರೋದೇ ಒಂದು ದೊಡ್ಡ ಸಾಧನೆ ಅನ್ಕೊಂಡ್ಬಿಟ್ಟಿದ್ದೀರಿ. ಇದು ಸಾಧನೆ ಅಲ್ಲ, ಗ್ಯಾರಂಟಿ ಕೊಟ್ಟಿರೋದು ಇದು ಯಾವುದೇ ಕಾರಣಕ್ಕೂ ಸಾಧನೆ ಅಲ್ಲ. ಇದು ಇವತ್ತು ದೇಶನ ಎಲ್ಲರೂ ಸೇರ್ಕೊಂಡು, ಬರೀ ನೀವು ಒಂದೇ ಅಲ್ಲ, ಎಲ್ಲರೂ ಸೇರ್ಕೊಂಡು ದಿವಾಳಿ ಮಾಡೋಕೆ ಹೊಟ್ಟಾಗಿದ್ದೀರ. ಇವ್ರು ಫ್ರೀ ಕೊಟ್ಟಿದ್ದಾರಂತ ಅವ್ರು ಕೊಡೋದು, ಅವ್ರು ಫ್ರೀ ಕೊಟ್ಟರಂತ ಇನ್ನೊಬ್ರಿಗೆ ಫ್ರೀ ಕೊಟ್ಕೊಂತ ಹೋಗೋದು. ಈ ಥರ ಮಾಡಿದರೆ ದೇಶ ಉದ್ಧಾರ ಆಗುತ್ತಾ? ರಾಜ್ಯಗಳು ಉದ್ಧಾರ ಆಯ್ತವ? ಆ ಜನಗಳಿಗೆ ಮೂಲ ಸೌಕರ್ಯಗಳು ಏನು ಬೇಕು ಅದನ್ನು ಕೊಟ್ಟರೆ ದೇಶನೂ ಉದ್ಧಾರ ಆಗುತ್ತೆ, ರಾಜ್ಯನೂ ಉದ್ಧಾರ ಆಗುತ್ತೆ, ಎಲ್ಲ ಕ್ಷೇತ್ರನೂ ಉದ್ಧಾರ ಆಗ್ತವೆ. ನೀವು ಮೋದಿಗೆ ಹೇಳಿ ಅನ್ನೋರು, ನೀವು ಏನು ಕೆಲಸ ಮಾಡಿದ್ದೀರಾ? ನೀವು ನಿಮ್ಮ ಕೆಲಸಗಳನ್ನು ತೋರಿಸಿ ಜನಗಳಿಗೆ, ನಾನು ಇಂಥ ಕೆಲಸ ಮಾಡಿದ್ದೀನಿ, ನಮ್ಮ ರಾಜ್ಯಕ್ಕೆ ಪ್ರತಿಯೊಂದು ಜಿಲ್ಲೆಗೂ ನಾನು ಇಂಥ ಕೆಲಸ ಮಾಡಿದ್ದೀನಿ, ನನ್ನ ಅಧಿಕಾರದಲ್ಲಿ ನಾನು ಇಷ್ಟೊಂದು ಕೆಲಸ ಮಾಡಿದ್ದೀನಿ ತೋರಿಸಿ ಸ್ವಾಮಿ. ಯಾರು ಬೇಡ ಅಂದರು ಅದನ್ನು ಇಂಥ ಕೆಲಸ ಮಾಡಿದಾರಪ್ಪ ಅಂತಂದೇಳಿ ಅದನ್ನು ಕೂಡ ಪ್ರಚಾರ ಮಾಡ್ತೀವಿ. ಏನೂ ಮಾಡ್ದಲೇ ಬರೀ ಟಿ ವಿ ಮುಂದೆ ಕೂತ್ಕೊಂಡು ಮೋದಿಯವರು, ಅಮಿತ್ ಶಾ ಅವರು, ನಿರ್ಮಲಾ ಸೀತಾರಾಮನ್ ಅವರು ಅವ್ರ ಹೆಸರು ಹೇಳಿದರೆ ಕೆಲಸ ಆಯ್ತವ? ನೀವು ಅವ್ರ ಹತ್ರ ಹೋಗಿ ಕರ್ಕೊಂಡು ಹೋಗಿ, ಇಲ್ಲಿರ್ತಕ್ಕಂಥ ಕೇಂದ್ರ ಮಂತ್ರಿಗಳು ಮತ್ತು ಸಂಸದರುಗಳನ್ನು ಕರ್ಕೊಂಡು ಅವ್ರ ಹತ್ರ ಹೋಗಿ, ನಮ್ಮ ರಾಜ್ಯಕ್ಕೆ ಇಷ್ಟು ಸ್ವಾಮಿ ಬೇಕು, ಇಷ್ಟು ಕೋಟಿ ಬೇಕು ಸ್ವಾಮಿ, 100 ಕೋಟಿ ಬೇಕು ಸ್ವಾಮಿ, 1000 ಕೋಟಿ ಬೇಕು ಸ್ವಾಮಿ, ಕೇಳಿ ಹೋಗಿ. ಯಾಕೆ ಕೊಡೋದಿಲ್ಲ? ನೀವು ಕೇಳೋದಿಲ್ಲ, ಅವ್ರು ಕೊಡಲ್ಲ. ಕೇಳಬೇಕು. ಎಲ್ಲ ರಾಜ್ಯದವ್ರು ಹೋಗಲ್ವಾ? ಎಲ್ಲ ರಾಜ್ಯದವ್ರಿಗೂ ಕೊಡ್ತಾರೆ, ನಿಮಗೆ ಯಾಕ್ರಿ ಕೊಡಲ್ಲ? ಹೋಗಿ ಕೇಳ್ರಿ, ಯಾಕೆ ಕೊಡೋದಿಲ್ಲ? ಬರೀ ಟಿ ವಿ ಮುಂದೆ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಿದರೆ ಯಾವುದೇ ದೇಶನೂ ಉದ್ಧಾರ ಆಗಲ್ಲ, ಯಾವ ರಾಜ್ಯನೂ ಉದ್ಧಾರ ಆಗಲ್ಲ. ನೀವೇ ಹೇಳ್ತೀರಾ ಮಾಧ್ಯಮಗಳು ಸೇಲ್ ಆಗ್ಬಿಟ್ಟವ್ರೆ ಅಂತಂದೇಳಿ. ಆ ಕೆಲಸಕ್ಕೆ ಬರೆದ ಮಾಧ್ಯಮಗಳು ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಬೇಕಾ? ಆ ಮಾಧ್ಯಮಗಳು ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಿದ್ರೆ ದೇಶ ಉದ್ಧಾರ ಆಗುತ್ತಾ? ರಾಜ್ಯ ಉದ್ಧಾರ ಆಗುತ್ತಾ? ನಿಮ್ಮ ಕ್ಷೇತ್ರ ಉದ್ಧಾರ ಆಗುತ್ತಾ? ಇವತ್ತು ಉತ್ತರ ಕರ್ನಾಟಕದವರು ಕೆಲಸ ಹುಡ್ಕೊಂಡು ಎಲ್ಲದಕ್ಕೂ ಬೆಂಗಳೂರಿಗೆ ಬರಬೇಕು ಸ್ವಾಮಿ. ಇದನ್ನು ತಪ್ಪಿಸ್ರಿ. ಉತ್ತರ ಭಾರತದವರು ಬೆಂಗಳೂರಿಗೆ ಬರಬೇಕು, ಉತ್ತರ ಕರ್ನಾಟಕದವರು ಬೆಂಗಳೂರಿಗೆ ಬರಬೇಕು. ಎಲ್ಲಿ ಕೆಲಸ ಇಲ್ಲ. ಏನಿದು ಪರಿಸ್ಥಿತಿ? ಹಿಂಗಾದರೆ ಬರೇ ಜಗಳ ಮಾಡ್ಕೊಂಡು ಹೋಗ್ಬೇಕು. ಹಂಗಾದ್ರೆ ಸ್ವಾತಂತ್ರ್ಯ ಬಂದಿರೋದು ಇದಕ್ಕೋಸ್ಕರನಾ? ಅಯ್ಯೋ ಶಿವ, ಯಾವಾಗ ಬದಲಾವಣೆ ಆಗ್ತಾರೋ ಗೊತ್ತಿಲ್ಲ. ನಮಸ್ಕಾರ ಕಣ್ರಪ್ಪ ಎಲ್ಲರಿಗೂ.